ನಾವು ಪ್ರಾಮಾಣಿಕದ ಬಗ್ಗೆ ಮಾತಾಡ್ತಿದ್ದೆವು. ಒಬ್ಬರು ರಸಿಕ ಶಿಖಾಮಣಿ ಶಾಸ್ತ್ರಿಗಳಿದ್ದರು. ಆ ಫ್ಲೈಟಲ್ಲಿ ಹೋಗಬೇಕಿದ್ರೆ ಅದು ಆ ಏರ್ ಹಾಸ್ಟೆಸ್ ಅಂದರೆ ಗಗನ ಸಖಿ ಇವರನ್ನು ಮುಟ್ಟುವ ಸಂದರ್ಭ ಬಂತು. ಯಾಕಂದರೆ ಜಾಗ ಕಡಿಮೆ ನೋಡಿ. ಆಗ ಅವಳು ಹೇಳ್ತಾಳೆ, ಕ್ಷಮಿಸಬೇಕು ಗುರುಗಳೇ, ನಾನು ನಿಮ್ಮನ್ನು ಮುಟ್ಟಿಬಿಟ್ಟೆ, ಜಾಗದ ಕೊರತೆ ಮುಟ್ಟಿಬಿಟ್ಟೆ. ಆಗ ರಸಿಕ ಶಿಖಾಮಣಿ ಶಾಸ್ತ್ರಗಳು ಹೇಳ್ತಾರೆ, ಏನು ತೊಂದರೆ ಇಲ್ಲಮ್ಮ, ಶಾಸ್ತ್ರಗಳೇ ಹೇಳುತ್ತವೆ ಅಲ್ಲ, ಗಗನದಲ್ಲಿ ಗಗನ ಸಖಿ ದೇವತೆಗೆ ಸಮಾನ ಅಂತ, ನಾವು ಮುಟ್ಬೋದು. ಶಾಸ್ತ್ರಗಳನ್ನು ನಾನು ಒಮ್ಮೆ ಕೇಳಿದ್ದೆ, ಸರ್ ಈ ತುಂಬ ಆತ್ಮೀಯ ಸ್ನೇಹಿತರನ್ನು ನೀವು ಚಡ್ಡಿ ದೋಸ್ತ್ ಅಂತ ಕರೀತಾರಲ್ಲ, ಇದು ಏನು, ಇದರ ಸ್ವಾರಸ್ಯ ಏನು? ಅವ್ರು ತುಂಬ ಮಾರ್ಮಿಕವಾಗಿ ಹೇಳಿದರು. ನೋಡಿ, ಆತ್ಮ ಸ್ನೇಹಿತರು ಒಬ್ರಿಗೊಬ್ಬರು ಅವರು ಚಡ್ಡಿ ದೋಸ್ತು ಅಂತ ಅವರನ್ನು ಇಂಟ್ರೊಡ್ಯೂಸ್ ಮಾಡ್ಕೊಳ್ತಾರೆ. ಯಾಕೆಂದರೆ ಈ ಚಡ್ಡಿ ಅಂದರೆ, ಸ್ನೇಹ ಅಂದರೆ ಚಡ್ಡಿ ಇದ್ದ ಹಾಗೆ, ಈ ಪ್ರೇಮ ಅಂದರೆ ಪ್ಯಾಂಟ್ ಇದ್ದ ಹಾಗೆ. ಆ ಪ್ಯಾಂಟ್ ಜಾರಿದ್ರು ಕೂಡ ಚಡ್ಡಿ ಜಾರಬಾರ್ದಲ್ಲ, ನಮ್ಮ ಮಾನ ಉಳಿಸೋದು ಚಡ್ಡಿನೇ, ಅದಕ್ಕೆ ಚಡ್ಡಿ ದೋಸ್ತು ಅವರು ಆತ್ಮೀಯ ಸ್ನೇಹಿತ ಅಂತ ಕರೀತಾರೆ ಅಂತ ಮಾರ್ಮಿಕವಾಗಿ ಹೇಳಿದರು. ಪ್ರಾಮಾಣಿಕದ ಬಗ್ಗೆ ನಾವು ಮಾತಾಡ್ತಾ ಹೋದಾಗೆ ಈಗ ವೈದ್ಯಕೀಯ ಕ್ಷೇತ್ರದಲ್ಲಿ ಒಬ್ಬರು ತಮಾಷೆಗೆ ಬಂದು ಹೇಳ್ತಾ ಇದ್ರು, ಈ ನಡುವೆ ವೈದ್ಯಕೀಯ ಕ್ಷೇತ್ರದಲ್ಲಿ ಕೂಡ ಆ ಕ್ವಾಲಿಟಿ ಹ್ಯಾಸ್ ಕಮ್ ಡೌನ್. ಅದಕ್ಕೆ ಮೊನ್ನೆ ಒಬ್ಬರು ತಮಾಷೆಗೆ ಹೇಳ್ತಾ ಇದ್ರು, ಇಂಡಿಯಾ ಈಸ್ ನೈದರ್ ಫಾರ್ವರ್ಡ್ ನಾರ್ ಬ್ಯಾಕ್ವರ್ಡ್, ಇಟ್ ಈಸ್ ಜಸ್ಟ್ ಆಕ್ವರ್ಡ್ ಅಂತ. ಪ್ಯಾಥೆಟಿಕ್ ಪೆಥಾಲಜಿಸ್ಟ್, ಹಾರ್ಟ್ಲೆಸ್ ಕಾರ್ಡಿಯಾಲಜಿಸ್ಟ್ ಆ್ಯಂಡ್ ನರ್ವಸ್ ನ್ಯೂರಾಲಜಿಸ್ಟ್ ಒಬ್ಬರು ತಮಾಷೆಗೆ ಹೇಳ್ತಾ ಇದ್ರು. ಪಾಪ ಒಬ್ಬ ಪೇಷಂಟ್ ಡಾಕ್ಟ್ರ್ ಹತ್ರ ಬಂದುಬಿಟ್ಟು ಹೇಳಿದಂತೆ, ಡಾಕ್ಟ್ರೇ ನನಗೆ ತುಂಬ ನೋವಾಗಿಬಿಟ್ಟಿದೆ, ಎಷ್ಟು ನೋವಾಗಿದೆ ಅಂದರೆ ನಾನು ನನ್ನನ್ನು ಕೊಂದ್ಕೊಳ್ಬೇಕು ಅಂತ ಅನಿಸ್ತಾ ಇದ್ದೆ, ನನ್ನ ಸಾಯಿಸ್ಬಿಡಬೇಕು ಅಂತ ನನಗೆ ಅನಿಸ್ತಾ ಇದೆ ಅಂತ. ಡಾಕ್ಟ್ರ್ ಹೇಳ್ತಾರೆ, ಆ ಕೆಲಸ ನೀನು ಮಾಡ್ಲಿಕ್ಕೆ ಹೋಗಬೇಡ, ನನಗೆ ಬಿಟ್ಬಿಡು. ಆಮೇಲೆ ಯಾಕೆ ನೀನು ಅಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ಯಾ ಡಾಕ್ಟ್ರ್ ಹೇಳ್ತಾರೆ. ಆಗ ಪೇಷಂಟ್ ಹೇಳ್ತಾನೆ, ಟೆನ್ಷನ್ ಮಾಡಿದ್ರೆ ಏನು ಡಾಕ್ಟ್ರೇ, ಐ ಆಮ್ ಅಂಡರ್ಗೋಯಿಂಗ್ ಸಚ್ ಎ ಮೇಜರ್ ಆಪರೇಷನ್ ಫಾರ್ ದ ಫಸ್ಟ್ ಟೈಮ್. ಪ್ರಪ್ರಥಮ ಬಾರಿಗೆ ಇಂತಹ ಮೇಜರ್ ಆಪರೇಷನ್ ನಾನು ಮಾಡಿಸ್ಕೊಳ್ತಾ ಇದ್ದೇನೆ, ಟೆನ್ಷನ್ ಆಗದೆ ಇನ್ನೇನು. ಆಗ ಡಾಕ್ಟ್ರ್ ಹೇಳ್ತಾರೆ, ಯಾಕಪ್ಪ ಅಷ್ಟೊಂದು ಟೆನ್ಷನ್ ಮಾಡ್ಕೊಳ್ತೀಯಾ? ಇನ್ಫ್ಯಾಕ್ಟ್ ಐ ಆಮ್ ಆಲ್ಸೋ ಡೂಯಿಂಗ್ ಸಚ್ ಎ ಮೇಜರ್ ಆಪರೇಷನ್ ಫಾರ್ ದ ಫಸ್ಟ್ ಟೈಮ್, ನನಗೆ ಟೆನ್ಷನ್ ಇಲ್ಲ, ನಿಮಗೆ ಆಗಬೇಕು. ಇದನ್ನು ಕೇಳಿ ಅವನಿಗೆ ಇನ್ನೂ ಟೆನ್ಷನ್ ಆಯಿತು. ಹೋಗ್ಬಿಟ್ಟು ಅವನನ್ನು ಆಪರೇಷನ್ ಥಿಯೇಟ್ರಿಗೆ ಕರ್ಕೊಂಡು ಹೋಗಿದ್ದಾರೆ. ಹೋದ ಕೂಡಲೇ ಪಾಪ ಅಲ್ಲಿ ಒಂದು ಹಾರ ಇಟ್ಟಿದ್ದಾರೆ. ಆ ಹಾರ ನೋಡಿ ಇವನಿಗೆ ಗಾಬರಿ ಆಯಿತು. ಆ ನರ್ಸಸನ್ನು ಕರೆದು ಕೇಳ್ತಾನೆ, ಅಮ್ಮ ಅಲ್ಲೊಂದು ಹಾರ ಇಟ್ಟಿದ್ದಲ್ಲ, ಅದು ಯಾಕೆ ಇಟ್ಟಿದ್ದೀರಿ? ಆಗ ನರ್ಸ್ ಹೇಳ್ತಾಳೆ, ನೋಡಪ್ಪ, ದಿಸ್ ಇಸ್ ದ ಫಸ್ಟ್ ಟೈಮ್ ಯು ಆರ್ ಅಂಡರ್ಗೋಯಿಂಗ್ ಎ ಮೇಜರ್ ಆಪರೇಷನ್. ನಮ್ಮ ಡಾಕ್ಟ್ರು ಕೂಡ ಹಿ ಈಸ್ ಡೂಯಿಂಗ್ ಫಾರ್ ದ ಫಸ್ಟ್ ಟೈಮ್ ಸಚ್ ಎ ಮೇಜರ್ ಆಪರೇಷನ್. ಏನಾದರೂ ಆಪರೇಷನ್ ಸಕ್ಸಸ್ಫುಲ್ ಆದರೆ ಈ ಹಾರನ ನಾವು ಅವರ ಕೊರಳಿಗೆ ಹಾಕ್ತೇವೆ, ಏನಾದರೂ ಆಪರೇಷನ್ ಸಕ್ಸಸ್ಫುಲ್ ಆಗಿಲ್ಲ ಅಂದರೆ ಈ ಹಾರನ ನಿನ್ನ ಕೊರಳಿಗೆ ಹಾಕ್ತೇವೆ, ಅದಕ್ಕೆ ಇಟ್ಟಿದ್ದೇವೆ ಅಂತಂದರು. ಯಾವುದೋ ಒಬ್ಬ ಡಾಕ್ಟ್ರಿಗೆ ಪೇಷಂಟ್ ಬಂದು ಹೇಳ್ತಾನೆ, ಡಾಕ್ಟ್ರೇ ನನ್ನ ಮುಖ ಪರಿಚಯ ನಿಮಗೆ ಆಗಲಿಲ್ವಾ? ಇಲ್ಲಪ್ಪ, ನಾನು ಯಾಕೆ ಸರ್ ಡಾಕ್ಟರ್, ನಾನು ಯು ಆರ್ ಅವರ್ ಫ್ಯಾಮಿಲಿ ಫಿಸಿಷಿಯನ್, ನನ್ನ ಮುಖ ನಿಮಗೆ ಪರಿಚಯ ಆಗಿಲ್ಲ. ಇಲ್ಲಪ್ಪ, ನನಗೆ ಹಾಗೆ ಆಗೋಲ್ಲ. ಯಾಕೆಂದರೆ ಐ ಆಮ್ ಎ ಪೈಲ್ಸ್ ಸ್ಪೆಷಲಿಸ್ಟ್ ಅಂತಂದರು ಡಾಕ್ಟರ್. ಆಮೇಲಿಂದ ಇನ್ನೊಂದು ಕಡೆ ಹೋಗಬೇಕಿದ್ರೆ ಪಾಪ ಪೇಷಂಟ್ ಬಂದು ಡಾಕ್ಟ್ರಿಗೆ ಹೇಳ್ತಾನೆ, ಡಾಕ್ಟ್ರೇ ನನಗೆ ನಮ್ಮ ಅಪ್ಪಂದು ವೈಕುಂಠ ಸಮಾರಾಧನೆ ತಾವು ಬರಬೇಕು. ಇಲ್ಲಪ್ಪ, ನನಗೆ ಪುರುಷೊತ್ತಿಲ್ಲ ಬರಲಿಕ್ಕೆ. ಯಾಕೆ ಡಾಕ್ಟ್ರೇ, ನನ್ನ ಅಪ್ಪನ ವೈಕುಂಠ ಸಮಾರಾಧನೆ ಒಂದಿಷ್ಟು ಬಂದು ಹೋಗಿ. ಇಲ್ಲಪ್ಪ, ನನ್ನ ತಮ್ಮ ನಾನು ಬರೋಕ್ಕಾಗಲ್ಲ, ನನ್ನ ಪೇಷಂಟ್ಗಳ ವೈಕುಂಠ ಸಮಾರಾಧನೆಗೆ ನನಗೆ ಹೋಗ್ಲಿಕ್ಕೆ ಟೈಮ್ ಇಲ್ಲ, ಮತ್ತು ನಿನ್ನಪ್ಪನ ವೈಕುಂಠ ಸಮಾರಾಧನೆ ಬರಲಿಕ್ಕೆ ಎಲ್ಲಿ ಟೈಮ್ ಇರಪ್ಪ ಅಂತಾರೆ. ಇದು ಈಗಿನ ಕಾಲದ ವೈದ್ಯರ ಒಂದು ಕ್ವಾಲಿಟಿಯನ್ನು ತೋರಿಸುತ್ತೆ. ಒಬ್ಬರು ಬಂದು ತಮಾಷೆಗೆ ಹೇಳ್ತಾ ಇದ್ರು, ಹೂ ಈಸ್ ಅ ಡಾಕ್ಟರ್? ಹೇಳ್ತಾ ಇದ್ರು, ಡಾಕ್ಟರ್ ಇಸ್ ದ ಒನ್ ಹೂ ಕ್ಯೂರ್ಸ್ ಯುವರ್ ಇಲ್ಸ್ ಬೈ ಹೀಸ್ ಪಿಲ್ಸ್ ಬಟ್ ಕಿಲ್ಸ್ ಯು ಬೈ ಹೀಸ್ ಬಿಲ್ಸ್. ಹೂ ಈಸ್ ಎ ಡೆಂಟಿಸ್ಟ್ ಅಂತ ಒಬ್ಬರು ತಮಾಷೆಗೆ ಕೇಳಿದರು. ದ ಒನ್ ಹೂ ಎಕ್ಸ್ಟ್ರಾಕ್ಟ್ಸ್ ದ ಟೂತ್ ಫ್ರಮ್ ಹಿಟ್ ಸಾಕೆಟ್ ಬಟ್ ಎಕ್ಸ್ಟ್ರಾಕ್ಟ್ಸ್ ದ ಮನಿ ಫ್ರಮ್ ಯುವರ್ ಪಾಕೆಟ್ ಅಂತಂದರು. ಹೂ ಈಸ್ ಎ ನರ್ಸ್ ಅಂತ ಕೇಳಿದರು. ಅದಕ್ಕೆ ಒಬ್ಬರು ತಮಾಷೆಗೆ ಮಾರ್ಮಿಕವಾಗಿ ಉತ್ತರ ಕೊಟ್ಟರು, ಎ ನರ್ಸ್ ಇಸ್ ದ ಒನ್ ಹೂ ವೇಕ್ಸ್ ಅಪ್ ಎ ಸ್ಲೀಪಿಂಗ್ ಪೇಷಂಟ್ ಟು ರಿಮೈಂಡ್ ಹಿಮ್ ಟು ಟೇಕ್ ದ ಸ್ಲೀಪಿಂಗ್ ಪಿಲ್ಸ್. ಇದು ಸ್ವಾರಸ್ಯಕರವಾಗಿ ಇರ್ತಕ್ಕಂಥ ಮಾತುಗಳು. ಮತ್ತೆ ಹೊಸ ಜೋಕುಲು ಭೇಟಿ ಆಗೋಣ. ಅಲ್ಲಿವರೆಗೆ ನಮಸ್ಕಾರ.